ಇಡೀ ಮಾನವ ಅಂದ್ರೆ ಮಾನವನಿಗೆ ಸೊ ಅದ್ಭುತವಾದ ಧ್ಯಾನ ಮಾಡ್ತಾ ಅದ್ಭುತವಾದ ಸಾಧನೆಗಳು ಮಾಡ್ತಾ ಹೋದ್ರೆ ಪ್ರಧಾನವಾಗಿ ಸ್ವರ ವಿಜ್ಞಾನ ಹೇಳ್ಕೊಡೋದು ಅದೇ. ಸ್ವರ ವಿಜ್ಞಾನ ಹೇಳ್ಕೊಡ್ತದೆ ಅಂದ್ರೆ ಸೊ ಅದ್ಭುತವಾದ ಸಾಧನೆಗಳು ಮಾಡ್ತಾ ಸ್ವರ ವಿಜ್ಞಾನದಲ್ಲಿ ಪಂಡಿತರಾಗಿದ್ರೆ ನಾವು ಪ್ರಾವೀಣ್ಯತೆ ಸಾಧಿಸಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮೆಲ್ಲರಿಗೂ ಅಷ್ಟಸಿದ್ಧಿಗಳು ಲಭ್ಯವಾಗುತ್ತೆ. ಅಷ್ಟಸಿದ್ಧಿಗಳು ಲಭ್ಯವಾದಂಥ ವಿಷಯ ನೋಡಿ ಸ್ನೇಹಿತರೆ, ನಾವೆಲ್ಲ ಧ್ಯಾನ ಈ ಮಾರ್ಗದಲ್ಲಿದ್ದೀವಿ, ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದೀವಿ. ಈ ಮಾರ್ಗವನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಗೇನು ಸಿಗತ್ತೆ? ಅಷ್ಟಸಿದ್ಧಿಗಳು ಸಿಗತ್ತೆ. ಅವೆಲ್ಲೋ ಎಲ್ಲ ನಮ್ಮ ಒಳಗಡೆ ಇದೆ. ಸೊ ಇಂಥ ಅಷ್ಟಸಿದ್ಧಿಗಳು ಪ್ರತಿ ಯೋಗಿ ಪ್ರತಿ ಮಾಸ್ಟರ್ ಅನುಭವಿಸಿದರೆ ನಾವು ಆ ಮಾರ್ಗದಲ್ಲಿರುವಾಗ ಖಂಡಿತ ನಮಗೆಲ್ಲರಿಗೂ ಲಭ್ಯವಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಅಷ್ಟಸಿದ್ಧಿಗಳ ಬಗ್ಗೆ. ಸೊ ಇಲ್ಲಿ ಮೊದಲನೇ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಒಳಗಡೆ ಅದ್ಭುತವಾದ ಅದ್ಭುತವಾದ ಅತೀಂದ್ರಿಯ ಶಕ್ತಿಗಳಿದೆ ಒಳಗಡೆ. ಅದೇ ಈ ಅದ್ಭುತವಾದ ಅತೀಂದ್ರಿಯ ಶಕ್ತಿಗಳು ಎಷ್ಟುವರೆಗೂ ಬಳಸ್ಕೊತಾ ಇದೀವಿ ನಾವು? ಖಂಡಿತ ತುಂಬಾ ಕಡಿಮೆನೆ. ಒಂದು ಇಲ್ಲಂದ್ರೆ ಒಂದು ರಿಸರ್ಚ್ ಅಲ್ಲಿ ಹೇಳ್ತಾರೆ, ಆಲ್ಮೋಸ್ಟ್ ರಿಸರ್ಚ್ ಮಾಡುವಾಗ ನಮ್ಮಲ್ಲಿರುವಂಥ ಆ ಅತೀಂದ್ರಿಯ ಶಕ್ತಿಗಳು ಅಂದ್ರೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಲ್ಲ, ಅಂದ್ರೆ ಉಪಪ್ರಜ್ಞಾ ಮನಸ್ಸು ಶಕ್ತಿಯನ್ನು 2% ಇಂದ 5% ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ. ಇನ್ನು 95% ಯೂಸ್ ಮಾಡಿದ್ರೆ, ಉದಾಹರಣೆಗೆ ಆಲ್ಬರ್ಟ್ ಐನ್ಸ್ಟೀನು ಇಂಥ ವ್ಯಕ್ತಿಗಳೆಲ್ಲ ಎಷ್ಟು ಬಳಸ್ಕೊಂಡಿದ್ದಾರೆ ಅಂದ್ರೆ ಉಪಪ್ರಜ್ಞಾ ಮನಸ್ಶಕ್ತಿಯನ್ನು ಅವರೆಲ್ಲ ಹೇಳ್ತಾರೆ 5 ಇಂದ 10% ಅಂತ ಹೇಳ್ತಾರೆ. ಅದಕ್ಕೆ ಅವರು ಇಡೀ ಬ್ರಹ್ಮಾಂಡದಲ್ಲಿರುವಂಥ ಅದ್ಭುತವಾದ ಸೂತ್ರಗಳು ಪ್ರತಿಪಾದನೆ ಮಾಡಿದರು. ಅವರಿಂದನೇ ಕ್ವಾಂಟಮ್ ಸೈನ್ಸ್ ಸ್ಟಾರ್ಟ್ ಆಗಿರೋದು ಅಲ್ವಾ. ಸೊ ಇಂಥ ಅದ್ಭುತ ವಿಷಯಗಳು ಅವರು ಸಾಧಿಸಿದ್ದಾರೆ. ಸೊ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ಅದ್ಭುತವಾದ ಪ್ರತಿಪಾದನೆ ಮಾಡಿದರು. ಇಂಥ ಅದ್ಭುತವಾದ ಉಪಪ್ರಜ್ಞಾ ಮನಸ್ಸನ್ನು ಓನ್ಲಿ 5 to 10%, ಮತ್ತು ಮಿಕ್ಕಿದ 95% ಯೂಸ್ ಮಾಡಿಕೊಂಡಿದ್ರೆ ಯಾವ ರೀತಿಯಲ್ಲಿ ತಯಾರಾಗ್ತೀವಿ ಅದನ್ನು ಅದರಲ್ಲಿ ಉಪಯೋಗಿಸ್ಕೊಂಡಂಥ ವ್ಯಕ್ತಿಗಳೇ ಯೋಗಿಗಳು, ಅಂದರೆ ಈ ಮುನಿ ಋಷಿಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಸೊ ಪ್ರಧಾನವಾಗಿ ನೋಡಿ, ನಮ್ಮ ಬಯಾಲಜಿ ಇದು ಪ್ರಕಾರ ನಾವು ನೋಡ್ತಾ ಇರ್ತೀವಿ. ಬಯಾಲಜಿಯಲ್ಲಿ ಏನು ಹೇಳ್ತಾರೆ ಹೇಳಿ? ಯಾವುದೇ ಅವಯವಗಳನ್ನು ನೀವು ಹೆಚ್ಚಾಗಿ ಯೂಸ್ ಮಾಡಿಲ್ಲ ಅಂದರೆ, ಉದಾಹರಣೆಗೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಲಿ ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೇನಾಗತ್ತೆ ಅಂದರೆ 2 ಕಾಲುಗಳು ಕೆಲಸ ಮಾಡೋದಿಲ್ಲ, ಸುಮ್ಮನೆ ಹಂಗೆ ಇಟ್ಕೊಂಡಿರ್ತಾರೆ ಅಲ್ವಾ, ಸರಿಯಾಗಿ ಉಪಯೋಗಿಸೋದಿಲ್ಲ. ಮತ್ತು ನಮ್ಮ ಈ ಸೊಂಟೆ ಅಂತ ಹೇಳ್ತೀವಲ್ಲ, ಸೊಂಟೆನೂ ಸರಿಯಾಗಿ ಉಪಯೋಗಿಸೋದಿಲ್ಲ ಅವರು. ಅದಕ್ಕೋಸ್ಕರ ಏನಾಗುತ್ತೆ, ಪ್ರಧಾನವಾಗಿ ಅವರಿಗೆ ನೋವುಗಳು ಅಲ್ಲೇ ಬರೋದು. ಕಾಲು ನೋವು, ಸೊಂಟೆ ನೋವು, ಈ ಸ್ಲಿಪ್ ಡಿಸ್ಕು ಇವೆಲ್ಲ ಖಂಡಿತ ಬರುತ್ತೆ. ಯಾಕಂದರೆ ಆ ಪಾರ್ಟ್ಸ್ ಅವರು ಜಾಸ್ತಿ ಬಳಸೋದಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ಅಂಗಾಂಗಗಳನ್ನು ಅವಯವಗಳನ್ನು ಹೆಚ್ಚು ಬಳಸಿಲ್ಲ ಅಂದರೆ, ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಪ್ರತಿದಿನ ಎಕ್ಸಸೈಸ್ ಮಾಡಿ, ಯೋಗಾಸನಾಸ್ ಮಾಡಿ, ಎಲ್ಲ ಅವಯವಗಳನ್ನು ಉಪಯೋಗಿಸಿ, ಅಟ್ಲೀಸ್ಟು ಆ ಟೈಮಲ್ಲಿ 1 ಗಂಟೆಯನ್ನು ಅಟ್ಲೀಸ್ಟು ಅದಕ್ಕೆ ಸ್ವಲ್ಪ ಕೆಲಸ ಕೊಡಿ, ಪರಿಶ್ರಮ ಕೊಡಿ, ಉಪಯೋಗಿಸಿ, ಆ್ಯಕ್ಷನ್ ತಂದು ಈ ಥರ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನಿಧಾನವಾಗಿ ಅದೇನಾಗುತ್ತೆ ಗೊತ್ತಾ, ದೇ ಗೋ ಟು ಡಾರ್ಮೆಂಟ್ ಕಂಡೀಷನ್, ಅಂದರೆ ನಿದ್ರಾಸ್ಥಿತಿಗೆ ಹೋಗ್ಬಿಡ್ತಾವೆಲ್ಲ. ಒಂದ್ಸಲ ನಿದ್ರಾಸ್ಥಿತಿಗೆ ಹೋದ್ರೆ ಅಲ್ಲಿ ರೋಗ ಶುರು ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಈಗ ಏನು ಮಾಡಬೇಕು, ಎಲ್ಲ ಅಂಗಾಂಗಗಳ ಕೆಲಸ ಕೊಡ್ತಾ ಇರಬೇಕು. ನೋಡಿ, ನಾವು ಎಷ್ಟೋ ವಿಶಿಷ್ಟ ವ್ಯಕ್ತಿಗಳು ನೋಡ್ತಾ ಇರ್ತೀವಿ, ಅವರೆಲ್ಲ ಈ ಅಂದರೆ ಫೀಲ್ಡ್ಗೆ ಹೋಗ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಗಾರ್ಡನಿಂಗ್ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅದು ಪ್ರಧಾನವಾಗಿರುವಂಥದ್ದು. ನಾವು ಪೊಸಿಷನ್ ಏನು, ನಮ್ದು ಪ್ರೆಸ್ಟೇಜಿಯಸ್ಸು ಅದೆಂತ ಏನು ತಿಳ್ಕೊಳೋದು ಬೇಕಾಗಿಲ್ಲ. ಅಲ್ಲಿ ಬೇಕಾಗಿರೋದು ನಿಮ್ಮ ದೇಹಕ್ಕೆ ಅಂಗಾಂಗಗಳಿಗೆ ಕೊಡಬೇಕಾಗಿರುವಂಥದ್ದು, ಅಲ್ಲಿ ಪರಿಶ್ರಮ ಕೊಡಬೇಕು ಪ್ರತಿ ಅಂಗಕ್ಕೆ. ಆ ರೀತಿಯಲ್ಲಿ ಸ್ನೇಹಿತರೆ ನಾವು ಅಂದರೆ ಈ ಕಣ್ಣುಗಳಾಗಲಿ, ಕಿವಿಗಳಾಗಲಿ, ನಮ್ಮ 2 ಕಾಲುಗಳಾಗಲಿ, ಕೈಗಳಾಗಲಿ ಹೆಚ್ಚೆಚ್ಚು ಯೂಸ್ ಮಾಡಿದರೆ ಅದು ಬಲಿಕೆ ಚೆನ್ನಾಗಿರ್ತದೆ, ಅದರ ಉಪಯೋಗ ಚೆನ್ನಾಗಿ ಬರ್ತದೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ನೀವು ಅದೇ ರೀತಿಯಲ್ಲಿ ಸಬ್ ಕಾನ್ಷಿಯಸ್ ಮೈಂಡನ್ನು ನಾವು ಬಳಕೆ ಮಾಡೋದೇ ಇಲ್ಲ. ಆದಷ್ಟು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಏನೋ ಕಾನ್ಷಿಯಸ್ ಮೈಂಡಿಂದ ಯೋಚನೆ ಮಾಡೋದು ಬಿಡೋದು ಹೋಗ್ತಾ ಇರೋದು. ನಾವು ಸಬ್ ಕಾನ್ಷಿಯಸ್ ಮೈಂಡ್ ಯೂಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಪ್ರತಿಯೊಂದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು. ಅದು ಹೇಳೋದಾಗಲಿ, ಸಬ್ಜೆಕ್ಟ್ ಆಗಲಿ, ಇನ್ನೊಂದಾಗಲಿ. ಸೊ ಅದು ಸಾಂಗ್ ಅಂದರೆ ಒಂದು ಹಾಡುಗಳಾಗಲಿ, ಯಾವುದೇ ಸ್ಪಿರಿಚುವಲ್ ಸಬ್ಜೆಕ್ಟ್ ಆಗಲಿ, ಪ್ರಾಪಂಚಿಕ ಸಬ್ಜೆಕ್ಟ್ಸ್ ಆಗಲಿ, ಪ್ರತಿಯೊಂದು ಅಷ್ಟೇ ಪದೇ 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 ನಾವು ಮಾಡ್ತಾ ಇದ್ರೆ ಅದು ನಮ್ಮ ಪರ್ಮನೆಂಟ್ ಮೆಮರಿಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ಪರ್ಮನೆಂಟ್ ಮೆಮರಿ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ಆ ಥರ ಮಾಡೋರಿಗೆ. ಓಕೆ, ಸೊ ಆ ರೀತಿಯಲ್ಲಿ ನಾವು ಬಳಸ್ಕೋಬೇಕು. ಧ್ಯಾನದಲ್ಲಿ ನಾವು ಹೆಚ್ಚು ಧ್ಯಾನ ಮಾಡ್ತಾ ಹೋದ್ರೂ ನಮ್ಮ ಒಳಗಡೆ ಇರುವಂಥ ಎಲ್ಲ ಕಲ್ಮಶ ಹೋಗಿ ಮನಸ್ಸಲ್ಲಿರುವಂಥ ಕಲ್ಮಶ ಎಲ್ಲ ಖಾಲಿಯಾಗಿ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್ ಬರುತ್ತೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಶನ್ ಬರಬೇಕಂದ್ರೆ ನಮ್ಮಲ್ಲಿ ಏನು ಮಾಡಬೇಕು, ಧ್ಯಾನದಲ್ಲಿ ಒಳಗಡೆ ಹೋಗುವಾಗ, ಧ್ಯಾನದಲ್ಲಿ ತೀವ್ರ ಧ್ಯಾನ ಮಾಡುವಾಗ ನಮ್ಮ ಸುಷುಮ್ನ ನಾಡಿ ಆಕ್ಟಿವೇಶನ್ ಬರುತ್ತೆ ಪ್ರಧಾನವಾಗಿ. ಆವಾಗ ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಸಿಗತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡವರೇ ಮುನಿಗಳು, ಋಷಿಗಳು.
ಅದರಿಂದನೇ ಅದೇ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ದೇಹದಲ್ಲಿ ಅಂಗಾಂಗಗಳು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಆ ದೇಹದ ಅಂಗಗಳು ಕ್ಷೀಣವಾಗತ್ತೋ ವಿಹೀನವಾಗತ್ತೋ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಉಪಯೋಗಿಸ್ತಾ ಇಲ್ಲ ಅಂದ್ರೆ ಹಾಗೆ ಮುಚ್ಚೋಗುತ್ತೆ. ನೀವು ಮತ್ತೆ ಮರುಜನ್ಮ ಪಡೆಯುವಂಥವರೆಗೂ ಏನು ಅವಶ್ಯಕತೆ ಅಂದರೆ ಮರುಜನ್ಮ ಪಡೆಯುವಂಥವರೆಗೂ ನೀವು ಅದರ ದಾರಿ ಸಿಗೋದಿಲ್ಲ ನಿಮಗೆ. ಮತ್ತೆ ಈ ದೇಹ ಬಿಟ್ಟು ಹೋಗ್ತೀವಿ, ಮತ್ತೆ ಇನ್ನೊಂದು ಜನ್ಮ ತಗೊಂತೀವಿ, ಇನ್ನೊಂದು ದೇಹ ತಗೊಂಡು ಮತ್ತೆ ಬರ್ತೀವಿ, ಮತ್ತೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ವಿ ನಾವು. ಯಾವುದೇ ಜನ್ಮದಲ್ಲಿ ನೀವು ಪೂರ್ತಿ ಅದರ ಮೇಲೆ ನಿಮಗ್ನ ಮಾಡಿ ಸಬ್ ಕಾನ್ಷಿಯಸ್ ಮೈಂಡ್ ಹೆಚ್ಚಾಗಿ ತೊಡಗಿಸ್ಕೊಂಡು ಧ್ಯಾನದಲ್ಲಿ ತೊಡಗಿಸ್ಕೊಂಡು ಅಂಥ ವಿಧಾನದಲ್ಲಿ ಪಾಲನೆ ಮಾಡ್ತಾ ಹೋಗ್ತಾರೋ ಅವರು ಆ ಜನ್ಮದಲ್ಲಿ ಅನೇಕ ಸಿದ್ಧಿಗಳು ಸಾಧಿಸ್ತಾರೆ. ಉದಾಹರಣೆಗೆ ಆ ಸಿದ್ಧಿಗಳು ಯಾವಪ್ಪ ಅಂತಂದ್ರೆ ಈ ಅಷ್ಟಸಿದ್ಧಿಗಳು ನೋಡ್ಕೊಳ್ಳೋಣ. ಏನೇನು ಅಷ್ಟಸಿದ್ಧಿಗಳು ಒಂದೊಂದು ನೋಡ್ತಾ ಹೋಗಿ. ಓಕೆ, ಏನಂತಂದ್ರೆ ಫಸ್ಟು ಅಥವಾ ಅಷ್ಟಸಿದ್ಧಿ ಅನ್ನೋದು ನಮ್ಮಲ್ಲಿ ಸಿಗುವಂಥದ್ದು ಅನಿಮ. ಓಕೆ, ಮೊದಲನೇದು ಅನಿಮ, ನೆಕ್ಸ್ಟ್ದು ಮಹಿಮ. ಒಂದು ಎಲ್ಲ 8 ನೋಡ, 8 ತಿಳ್ಕೊಳ್ಳೋಣ ಯಾವ ಅಂತ. ಅನಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಕಾಯಂ, ಮತ್ತೆ ಇಸಿತ, ವಶಿತ. ಓಕೆ, ಇಷ್ಟು 8 ಈ ಆ, ಇದು ಸಿದ್ಧಿಗಳು, ಅಷ್ಟಸಿದ್ಧಿಗಳು. ಈಗ ಅನಿಮ ಬಗ್ಗೆ ತಿಳ್ಕೊಳ್ಳೋಣ. ಅನಿಮ ಅಂದ್ರೆ ಏನಂತಂದ್ರೆ ನೋಡಿ, ನಾವು ಅನಿಮದಲ್ಲಿ ಬರುವಂಥ ಸಿದ್ಧಿ ಹೇಗಿರುತ್ತೆ ಅಂತಂದ್ರೆ ನಮ್ಮ ದೇಹವನ್ನು ಒಂದು ಅಣು ಥರ ತಯಾರು ಮಾಡ್ಕೋಬೋದು. ಇಷ್ಟು ದೊಡ್ಡದು ದೇಹ ಇದೆಯಲ್ಲ, ಇನ್ನೊಂದು ಅಣು ಥರ ತಯಾರು ಮಾಡ್ಕೋಬೋದು. ಅಂದರೆ ನಮ್ಮ ಇಡೀ ದೇಹವನ್ನು ಸೂಕ್ಷ್ಮ ಒಂದು ಅಣು ಪರಿಮಾಣದಲ್ಲಿ ತಗೊಂಡು ಬರ್ಬೋದು ನಾವು. ಅದನ್ನು ಮಾಡಿದ್ದಾರೆ, ಅನೇಕ ಗುರುಗಳು ಮಾಡಿದ್ದಾರೆ. ಓಕೆ, ಏನಾಗ್ತದೆ, ನಾವು ಎಲ್ಲೋ ಒಂದು ಕಡೆ ಗುರು ಒಂದು ಕಡೆ ಇರ್ತಾನೆ, ಒಂದು ಮಾಸ್ಟರ್. ಅವರು ಅಲ್ಲಿ ಕಾಣಿಸ್ಬಾರ್ದು ಅಂದ್ರೆ ಏನು ಮಾಡ್ತಾನೆ ಗೊತ್ತಾ? ಕಾಣಿಸ್ಬಾರ್ದು ಅಲ್ಲಿ ಅಂತಂದ್ರೆ ಅವನ ದೇಹವನ್ನು ಒಂದು ಅಣು ಥರ, ಒಂದು ಸಣ್ಣ ಅಣು ಥರ ತಯಾರು ಮಾಡಿಕೊಂಡು ಹಾಗೆ ಇರ್ತಾನೆ. ಆದರೆ ಮಾಸ್ಟರ್ ಇದ್ದಾರೆ, ಆದರೆ ಅಷ್ಟು ಪರಿಣಾಮಕ್ಕೂ ತಗೊಂಡು ಹೋಗಿದ್ದಾರೆ ಆ ದೇಹವನ್ನು ನೋಡಿ. ಅದು ಅನಿಮ ಅಂತ ಹೇಳ್ತೀವಿ. ಮತ್ತೆ ಮಹಿಮಾ ಅಂದ್ರೆ ಏನು? ಮಹಿಮಾ ಅಂದ್ರೆ ಅವರು ದೇಹವನ್ನು ಇಡೀ ಯೂನಿವರ್ಸ್, ಅಂದ್ರೆ ಈ ಯೂನಿವರ್ಸ್ ಹೆಂಗಿದೆ, ಎಷ್ಟಿದೆಯೋ, ಈ ವಿಶ್ವ ಎಷ್ಟಿದೆ ಅಷ್ಟು ದಪ್ಪದಾಗಿ ಅಷ್ಟು ದೊಡ್ಡದಾಗಿ ತಯಾರು ಮಾಡ್ಕೊಳ್ಳೋಂಥ ಶಕ್ತಿ ಅವ್ರ ಹತ್ರ ಇರ್ತದೆ, ಸಾಮರ್ಥ್ಯ ಅವ್ರ ಇರ್ತದೆ. ಸೊ ಅದು ಆ ಸಿದ್ಧಿಯನ್ನು ಮಹಿಮಾ ಅಂತ ಕರೀತಾರೆ. ಮತ್ತೆ ಗರಿಮಾ ಅಂತಂತಂದ್ರೆ ಅವರ ಬಾಡಿ ವೆಯ್ಟನ್ನು, ಅವರ ಬಾಡಿ ವೆಯ್ಟನ್ನು ಯಾರೂ ಎತ್ತಕ್ಕೆ ಸಾಧ್ಯವಿಲ್ಲ. ಯಾವ ಪವರು ಈ ಅಂದರೆ ತುಂಬ ಜನ ಒಂದ್ಸರಿ ನಾನು ಎಷ್ಟೋ ಕೇಳ್ಕೊಂಡು ಬಂದೆ, ಕೇಳಿಸ್ಕೊಂಡಿದ್ದೀವಿ, ನಾವು ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ. ಒಂದು ಟ್ರೈನಲ್ಲಿ ಕೂತಿರ್ತಾರೆ. ಉದಾಹರಣೆಗೆ ನೀಮ್ ಕರೋಲಿ ಬಾಬಾ, ಅವ್ರಿಗೆ ನೀಮ್ ಕರೋಲಿ ಬಾಬಾ ಅಂತ ಬಂದಿರೋದೇ ಆ ಹೆಸರು ಅದರಿಂದನೇ. ನೀಮ್ ಕರೋಲಿ ಬಾಬಾ ನೀವು ಕೇಳಿರ್ತೀರ, ಕಾಂಚಿಧಾಮ್, ಹಿಮಾಲಯಸ್. ಅವರು ಒಂದ್ಸರಿ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅಲ್ಲಿ ಟಿಕೆಟ್ ತಗೊಂಡಿಲ್ಲ. ಅವನು ಯಾರೋ ಟಿ ಸಿ ಬಂದು ಟಿಕೆಟ್ ನೀವು ತಗೊಂಡಿಲ್ಲ, ನೀವು ಹೋಗಿ ಅಂತ ಹೇಳ್ತಾರೆ. ಓಕೆ, ಅವರು ಅವನು ಆಚೆ ಕಡೆ ಅಂದರೆ ಆಚೆ ಕಡೆ ಕಳಿಸ್ಬೇಕಂತ ಅವ್ರ ಪ್ರಯತ್ನ. ಆದರೆ ಅವರು ಕೆಳಗಡೆ ಬಂದ ತಕ್ಷಣ ಆ ಟ್ರೈನ್ ಅಲ್ಲೇ ಸ್ಟಾಪ್ ಆಗಿರ್ತದೆ. ಆಯ್ತಾ? ಸೊ ಯಾವ ರೀತಿಯಲ್ಲಿ ಇರ್ತದೆ ನೋಡಿ ಅಲ್ವಾ? ಇಂಥವೆಲ್ಲ ಮಹಿಮಲೆ, ಇವೆಲ್ಲನೂ ಅಷ್ಟಸಿದ್ಧಿಗಳೇ. ಅವರು ಅನ್ಕೊಂಡಿದ್ರೆ ಅಂದರೆ ಅವ್ರು ಅಲ್ಲಿರೋವರೆಗೂ ಟ್ರೈನ್ ಮೂವ್ ಆಗಿದೆ, ಹೋಗ್ತಾನೆ ಇದೆ. ಅವರು ಆಚೆ ಕಡೆ ಬಂದ ತಕ್ಷಣ ಟ್ರೈನ್ ಸ್ಟಾಪ್ ಆಯಿತು. ಇವೆಲ್ಲ ಏನು? ಅಷ್ಟಸಿದ್ಧಿಗಳೇ. ಸೊ ಅದೇ ರೀತಿಯಲ್ಲಿ ಈ ಗರಿಮದಲ್ಲಿ ಏನು ಹೇಳ್ತಾರೆ ಅಂದರೆ ಆ ಮಾಸ್ಟರ್ ಅವ್ರು ಅಂದರೆ ಆ ಯೋಗಿಯ ಶರೀರ ಎಷ್ಟು ಮಟ್ಟಕ್ಕೆ ತಯಾರು ಮಾಡ್ಕೋಬೋದಂದ್ರೆ, ಓಕೆ, ನಾವು ಅನಿಮದಲ್ಲಿ ನೋಡಿದ್ವಿ, ಮಹಿಮದಲ್ಲಿ ನೋಡಿದ್ವಿ. ಅನಿಮ ಅಂದರೆ ಸೂಕ್ಷ್ಮವಾಗಿ, ಮಹಿಮ ಅಂದರೆ ಪೂರ್ತಿ ಒಂದು ಯೂನಿವರ್ಸ್ ಅಂತ ದೊಡ್ಡದಾಗಿ ಚರ್ಯನ ತಯಾರು ಮಾಡ್ಕೊಳ್ಳೋದು. ಈ ಗರಿಮ ಅಂದರೆ ಅವರ ದೇಹ ತೂಕವನ್ನು ಎಷ್ಟು ತಯಾರು ಮಾಡ್ಕೊತಾರೆ ಅಂದರೆ ನೀವು ಎಷ್ಟೇ ದೊಡ್ಡ ಕ್ರೇನ್ ತಗೊಂಡು ಬಂದು ನಾವು ಎತ್ತಕ್ಕಾಗಲ್ಲ. ದೊಡ್ಡ ಕ್ರೇನ್ ತಗೊಂಡು ಬಂದು ಅವನು ಎತ್ತಕ್ಕಾಗಲ್ಲ. ಆ ರೀತಿಯಲ್ಲಿ ತಯಾರು ಮಾಡ್ಕೊತಾರೆ. ಅದು ಗರಿಮ ಅಂತ ಒಂದು ಅಷ್ಟಸಿದ್ಧಿ. ಮತ್ತೆ ಲಗಿಮ. ಸೊ ಇವ್ರು ಯಾವ ರೀತಿ ತಯಾರು ಮಾಡ್ಕೊತಾರೆ ಅಂದ್ರೆ ಅವ್ರ ದೇಹವನ್ನು ಒಂದು ಗಾಲಿ ಇರ್ತದೆ ನೋಡಿ, ಗಾಲಿ. ಆ ಗಾಲಿ ಅಂದ್ರೆ ಆ ಏರ್ ಅಂತ ಹೇಳ್ತೀವಲ್ಲ, ಅಂತ ಲೈಟ್ ಆಗಿ ತಯಾರು ಮಾಡ್ಕೊತಾರೆ. ಓಕೆ, ಸೊ ಲೈಟ್ ಆಗಿ ತಯಾರು ಮಾಡಿಕೊಂಡು ಯಾವ ರೀತಿಯಲ್ಲಿ ಪ್ರಯಾಣ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬಿಡ್ತಾರೆ. ಗಾಲಿ ಎಷ್ಟು ವೇಗವಾಗಿ ಪ್ರಯಾಣ ಮಾಡ್ತದೆ ಇಲ್ಲಿ, ಅದಕ್ಕಿಂತ ಫಾಸ್ಟ್ ಆಗಿ ಪ್ರಯಾಣ ಮಾಡ್ತಾರೆ. ಅಂದ್ರೆ ಅವರ ದೇಹವನ್ನು ಗಾಲಿ ತರ ತಯಾರು ಮಾಡಿಕೊಂಡು ಅದರಿಂದ ಒಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿ ಇಳ್ಕೊಂತಾರೆ, ಮತ್ತೆ ದೇಹದಲ್ಲಿ ಬಂದ್ಬಿಡ್ತಾರೆ, ದೇಹದಾಗ ಕಾಣಿಸ್ಕೊತಾ ಇರ್ತಾರೆ. ಅದಕ್ಕೆ ನೋಡ್ತಾ ಇರ್ತೀವಿ ಗುರುಗಳು ಸಡನ್ ಆಗಿ ಈ ಊರಲ್ಲಿದ್ರು, ಮತ್ತೆ ನೆಕ್ಸ್ಟ್ ಒಂದು ಅರ್ಧ ನಿಮಿಷಕ್ಕೆ ಇನ್ನೊಂದು ಊರಲ್ಲಿದ್ರು, ಇಲ್ಲ ಒಂದು 10 ನಿಮಿಷದಲ್ಲಿ ಇನ್ನೊಂದು ಊರಲ್ಲಿ ಎಲ್ಲೋ ಕಾಣಿಸ್ತಾ ಇದ್ರು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಯಾರ ಬಗ್ಗೆ? ಅವಧೂತಗಳು ಮತ್ತೆ ಯೋಗಿಗಳ ಬಗ್ಗೆ. ಇದು ನಾವು ಕೇಳಿಸ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಇಂಥ ಸಣ್ಣ ಸೈಜ್ ಪರಿಣಾಮಕ್ಕೆ ಇರ್ತಾರಲ್ಲ, ಇವರು ಬೇರೆ ದೇಹದಲ್ಲಿ ಹೋಗಿ ಬೇಕಂದ್ರೆ ಬೇರೆ ದೇಹದಲ್ಲಿ ಹೋಗಿ
ಅವ್ರು ಎಂಟ್ರಾಗಿ ಮತ್ತೆ ವಾಪಸ್ ಬರ್ತಾರೆ, ಅಷ್ಟು ಶಕ್ತಿಗಳು ಇವ್ರ ಹತ್ರ ಇರತ್ತೆ. ಅದನ್ನೇ ಲಗಿಮ ಅಂತ ಕರಿತೀವಿ ನಾವು. ಮತ್ತೆ ಪ್ರಾಪ್ತಿ ಅಂತ ಏನು? ಪ್ರಾಪ್ತಿ ಅಂದ್ರೆ ಸ್ನೇಹಿತರೆ, ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ, ಪವರ್ ಇರುತ್ತೆ ಅಂದ್ರೆ, ಸಡನ್ ಆಗಿ ಮಾಯ ಆಗ್ತಾರೆ. ಸಡನ್ ಆಗಿ ಮಾಯ ಆಗ್ತಾರೆ. ಇದು ಅದ್ಭುತವಾದ ಒಂದು ಅಷ್ಟಸಿದ್ಧಿ, ಅದು ಪ್ರಾಪ್ತಿ. ಅರ್ಥಾಯ್ತಾ? ಆಮೇಲೆ ಪ್ರಕಾಯಂ. ಪ್ರಕಾಯಂ ಅಂದ್ರೆ ಇಲ್ಲಿ ಏನಾಗುತ್ತಂದ್ರೆ, ಯಾರೇ ಒಬ್ಬರು ವ್ಯಕ್ತಿ ಹೋಗಿ ಮುಂದೆ ಕೂತ್ಕೊಂಡ್ರೆ ಅವರ ಮೈಂಡ್ ಅನ್ನು ರೀಡ್ ಮಾಡ್ತಾರೆ ಕಂಪ್ಲೀಟ್. ಅವ್ರು ಯಾಕೆ ಬಂದಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಬಂದಿದ್ದಾರೆ, ಇವ್ರಿಗೆ ಅರ್ಥ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಇದು ಪ್ರಕಾಯಂ ಅಂತ ಕರೆಯೋದು. ಆಮೇಲೆ ಇಸಿತ. ಇದೇನಂದ್ರೆ, ಒಂದು ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ತದೆ ಅಂದ್ರೆ, ಒಂದು ದೇವ್ರ ತರ ತಯಾರು ಮಾಡ್ತದೆ ಇಶಿತ ಅಂದ್ರೆ. ಆಯ್ತಾ? ಅಂದ್ರೆ ಈ ವಿಶ್ವದಲ್ಲಿ ಯಾವುದೇ ನಡೀತಾ ಇದ್ರು ಅದ್ರ ಮೇಲೆ ಇವ್ರಿಗೆ ನಿಯಂತ್ರಣ ಇರ್ತದೆ. ಉದಾಹರಣೆಗೆ ಶಿರ್ಡಿ ಸಾಯಿ ಅವರು ಇಂಥ ಮಹಿಮನ್ನು ತೋರಿಸ್ತಾ ಇದ್ರು, ಈ ಅಷ್ಟಸಿದ್ಧ ತೋರಿಸ್ತಾ ಇದ್ರು. ಒಂದು ಅಲ್ಲೇನೋ ಒಂದು ವ್ಯಾಧಿ ಬಂದಿದೆ, ವ್ಯಾಧಿ ಪ್ರಬಲಿಸ್ತಾ ಇದೆ, ವ್ಯಾಪ್ತಿಸ್ತಾ ಇದೆ ಅಂದ್ರೆ, ನೀವು ಸ್ಟಾಪ್ ಆಗಿ ಅಂದ್ರೆ ಸ್ಟಾಪ್ ಆಗುತ್ತೆ. ಉದಾಹರಣೆಗೆ ಪಂಚಭೂತಗಳಲ್ಲಿ ಟ್ರೈನ್ ಬರ್ತಾ ಇದೆ ಅಂದ್ರೆ, ಮಳೆ ಬರಬೇಕು, ಮಳೆ ಬನ್ನಿ ಅಂದ್ರೆ ಬರ್ತದೆ, ಸ್ಟಾಪ್ ಆಗಿ ಅಂದ್ರೆ ಸ್ಟಾಪ್ ಆಗುತ್ತೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಈ ಶೀತ ಅಂತ ಒಂದು ಸಿದ್ಧಿ ಬಂದಿದ್ರೆ ಅವರೊಂದು ದೇವ್ರ ತರ ತಯಾರಾಗ್ತಾರೆ. ಆ ದೇವ್ರು ಅಂದ್ರೆ ನಿಜವಾದ ರೀತಿಯಲ್ಲಿ ಪ್ರತಿಯೊಂದು ಪಂಚಭೂತ ಮೇಲೆ ಅವರಿಗೆ ಆಧೀನ ಸಿಗತ್ತೆ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಅದಕ್ಕೆ ಇಸಿತ ಅಂತ ಕರಿತೀವಿ. ಮತ್ತೆ ವಸಿತ ಅಂತಂದ್ರೆ ಏನು? ವಸಿತ ಅಂದ್ರೆ ಸ್ನೇಹಿತರೆ, ಈ ಸಿದ್ಧಿ ಹೇಗಿರುತ್ತೆ ಅಂತಂದ್ರೆ, ಯಾರನ್ನೇ ಬೇಕಂದ್ರೆ ವಶ ಮಾಡ್ಕೋಬಹುದು, ಇನ್ನೊಬ್ಬರು ಮೈಂಡ್ ಅನ್ನು ಕಂಟ್ರೋಲ್ ಮಾಡ್ಬೋದು. ಓಕೆ, ಅದು ಒಂಥರ ಒಂದು ರೀತಿಯಲ್ಲಿ ಚರ ಆಗಲಿ ಅಚರ ಆಗಲಿ, ಅಂದರೆ ಅದರಲ್ಲಿ ಜೀವ ಇರಲಿ ನಿರ್ಜೀವ ಇರಲಿ. ಉದಾಹರಣೆಗೆ ಖನಿಜ ಸಾಮ್ರಾಜ್ಯ, ಉಕ್ಕು ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಮಾ ಈ ಮಾನವ ಸಾಮ್ರಾಜ್ಯ, ಯಾರನ್ನೇ ಬೇಕಂದ್ರು ವಶಿತ ಮಾಡ್ಕೋಬಹುದು, ಅವ್ರ ಮೈಂಡನ್ನು ಕಂಟ್ರೋಲ್ ಮಾಡ್ಬೋದು. ಈಗ ಅದಕ್ಕೆ ಅನೇಕ ಅನೇಕ ಮಾಸ್ಟರ್ಸು, ಉದಾಹರಣೆಗೆ ಸದಾನಂದ ಯೋಗಿ ಆಗಲಿ ಮತ್ತು ರಮಣ ಮಹರ್ಷಿ ಆಗಲಿ, ಇವರೆಲ್ಲರೂ ಅವ್ರ ಹತ್ರ ಬಂದು, ಹುಲಿ ಬಂದು ಕೂತ್ಕೊಂತಾ ಇದ್ದು, ಸಿಂಹ ಬಂದು ಕೂತ್ಕೊಳ್ತಾ ಇರ್ತದೆ, ಕೂತ್ಕೊಂಡಿದ ಮೇಲೆ ಏನು ಮಾಡೋದಿಲ್ಲ, ಅದ್ರ ಹತ್ರ ಸಂಪರ್ಕ ಮಾಡ್ಕೊಂಡು ಹೋಗ್ತಾ ಇರ್ತವೆ. ನೋಡಿ ಯಾವ ರೀತಿಯಲ್ಲಿ ಅವರು ಒಂದು ವಿಷ ಜಂತು ಆಗಲಿ, ಈಗ ಈ ನಾಗರವಾಗಲಿ, ಇವೆಲ್ಲ ಕೋಬ್ರಾ ಅಂತ ಅವುಗಳು ಬರ್ತಾ ಇರ್ತವೆ. ಇವೆಲ್ಲವೂ ಸಹ ಅವ್ರ ಹತ್ರ ಬಂದರೆ ಸಾಮಾನ್ಯವಾಗಿ ಅವ್ರ ಮೇಲೆ ಅವ್ರ ಮೇಲೇ ಹೋಗ್ತಾ ಇರ್ತವೆ, ಇಲ್ಲಾಂದರೆ ಅವ್ರ ಹತ್ರ ಕೂತ್ಕೊಂಡು ಸುಮ್ಮನೆ ಹೋಗ್ಬೇಕಷ್ಟೇ, ಏನು ಮಾಡಂಗಿಲ್ಲ. ಸೊ ಅಂಥ ಶಕ್ತಿಗಳು ನಮಗೆ ಸಿಗತ್ತೆ. ಅಂದರೆ ಯಾವುದೇ ವ್ಯಕ್ತಿಯನ್ನು, ಯಾವುದೇ ಸಂಘಟನೆಗಳನ್ನು ಇವರು ಕಂಟ್ರೋಲ್ ಮಾಡೋಂಥ ಶಕ್ತಿ. ಒಂದು ಆಗಬೇಕು ಅಂದರೆ ಎಸ್, ಅವ್ರು ಎಸ್ ಅಂದರೆ ಎಸ್ ಅಷ್ಟೇ. ಎಲ್ಲ ಸತ್ಯವಾಕ್ಲು ಅಂತ ಹೇಳ್ತೀವಿ. ಅದಕ್ಕೆ ಅವರು ಸಮಾಧಿ ಸ್ಥಿತಿಯಲ್ಲಿ ಹೊಂದಿರುವಂಥ ವ್ಯಕ್ತಿಗಳು ಯಾವುದೇ ಒಂದು ವಿಷಯವನ್ನು ಇದಾಗತ್ತ ಹೋಗಿ ಅಂತಂದರೆ ಆಗ್ತಾ ಇರ್ತದೆ. ನೋಡಿದ್ರೆ ನೀವು ಎಷ್ಟೋ ಅವಧೂತಗಳು, ನಾವು ಹೋಗಿ ಅವನ ಸಂಪರ್ಕ ಮಾಡುವಾಗ ಎಲ್ಲೋ ಕೂತಿರ್ತಾರೆ, ಒಂದು ಮರ ಕೆಳಗಡೆ ಕೂತಿರ್ತಾರೆ, ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಕೂತಿರ್ತಾರೆ. ಅವ್ರನ್ನ ಹೋಗಿ ನೀವು ಕೇಳಿದರೆ, ಸ್ವಾಮೀಜಿ ನಮ್ಗೆ ಹಿಂಗಾಯ್ತು ಅಂದರೆ, ಆಯ್ತು ಹೋಗಿ ಇದು ತಗೊಂಡು ಹೋಗಿ ಅಂತ ಏನೋ ಒಂದು ವಿಭೂದಿನೋ ಒಂದು ಯಾವುದೋ ಒಂದು ಬಾಲ್ಯನೋ ಏನೋ ಕೊಡ್ತಾರೆ, ಕೊಟ್ಟು ಇದು ಹೋಗಿ ಆಗತ್ತ ಹೋಗಿ ಅಂತ ಹೇಳ್ತಾರೆ. ಅಂತ ಸತ್ಯವಾಕ್ ಅಂತ ಪವರ್ ಅದರಲ್ಲಿ ಇರ್ತದೆ. ಅದಕ್ಕೆ ಇದನ್ನು ವಸಿತ ಅಂತ ಕರೆಯೋದು. ಯಾವುದೇ ಒಂದು ಸಿಚುವೇಶನ್ ಕಂಟ್ರೋಲ್ ಮಾಡ್ತಾರೆ, ಯಾವ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡ್ತಾರೆ, ಆಗುವಂತ ರೀತಿಯಲ್ಲಿ ನೋಡ್ತಾರೆ. ಇಂಥ ಶಕ್ತಿಗಳು ಬರೋದು ಈ ಈ ಯೋಗಿಗಳು, ಮುನಿಗಳು, ಋಷಿಗಳಿಗೆ ಇಂಥ ಶಕ್ತಿಗಳೆಲ್ಲ ಬರ್ತಾ ಇರ್ತವೆ. ಅದರಲ್ಲಿ ಒಂದು ಅಷ್ಟಸಿದ್ಧಿಯಲ್ಲಿ ವಸಿತ ಅನ್ನೋದು ಒಂದು ಅಷ್ಟಸಿದ್ಧಿ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ನಮಗೆ ಅಷ್ಟಸಿದ್ಧಿಗಳು ಲಭ್ಯವಾಗುವಂಥದ್ದು ಅವಕಾಶ ಪ್ರತಿಯೊಬ್ಬರಿಗಿದೆ. ಧ್ಯಾನ, ಜ್ಞಾನ ಈ ರೀತಿಯಲ್ಲಿ ಹೋಗ್ತಾ ಇರಬೇಕು. ನಾವೆಲ್ಲರೂ ಅದ್ಭುತವಾದ ಯೋಗಿ ಭವ ಅರ್ಜುನ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಯೋಗಿಯಾಗಿ ತಯಾರಾಗಬೇಕಾಗತ್ತೆ. ಯೋಗಿ, ಋಷಿ, ರಾಜರ್ಷಿ, ಮಹರ್ಷಿ ಅಂಡ್ ಬ್ರಹ್ಮರ್ಷಿ, ಆ ರೀತಿಯಲ್ಲಿ ಸೊ ಅದ್ಭುತವಾದ ಈ ಬೆಳವಣಿಗೆದಲ್ಲಿ, ಈ ಆತ್ಮ ಪ್ರಯಾಣದಲ್ಲಿ ಪ್ರತಿಯೊಬ್ಬರಿಗೂ ಈ ಅಷ್ಟಸಿದ್ಧಿಗಳು ಲಭ್ಯವಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಸ್ವರ ವಿಜ್ಞಾನ ಏನ್ ಹೇಳ್ತದೆ ಗೊತ್ತಾ? ಸ್ವರ ವಿಜ್ಞಾನ, ಯಾರ್ಯಾರು ಈ ನಮ್ಮ ಬ್ರೀತನ್ನು ಆಚೆ ಕಡೆ ಬಿಡ್ತೀವಲ್ಲ, ಅದರ ಲೆಂತನ್ನು ಕಡಿಮೆ ಮಾಡ್ತಾ ಹೋಗ್ತೀವೋ, ಅದರ ಲೆಂತನ್ನು, ಈಗ ಈ ಎಕ್ಸಲೇಷನ್ ಹೆಂಗಿರ್ತದೆ ಅಂದ್ರೆ, ದೀರ್ಘವಾಗಿ ಹೋಗಿದೆ ಅಂತ ಇಟ್ಕೊಳ್ಳಿ. ನಾವು ತಗೊಂಡುವಾಗ ಶ್ವಾಸ ಲಾಂಗಿನ ತಗೊಂಡು ಬಿಡುವಾಗ ಶಾರ್ಟ್ ಆಗಿ ಆಚೆ ಕಡೆ ಹೋಗಿ ಅಂತ ಇಟ್ಕೊಳ್ಳಿ. ಆ ಎಕ್ಸಲೇಷನ್ ಲೆಂತ್, ಆಚೆ ಕಡೆ ಬಿಡುವಂತ ಉಚ್ಛ್ವಾಸ ಅತಿ ಸಮೀಪದಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾರೋ ಅವ್ರಿಗೆ ಇಂಥ ಅಷ್ಟಸಿದ್ಧಿಗಳು ಬೇಗವಾಗಿ ಲಭ್ಯವಾಗುತ್ತೆ, ಅತಿ ವೇಗವಂತವಾಗಿ ಲಭ್ಯವಾಗುತ್ತೆ. ಎಲ್ಲಿ ಬೇಕಂದ್ರೆ ಈಗ ನೋಡಿ, 8 ಬೆರ್ಲು ಅಂತ ಇಟ್ಕೊಳ್ಳಿ, 4 ಬೆರ್ಲು ಆಯ್ತಾ, ಮತ್ತೆ ಇನ್ನೊಂದು 4 ಬೆರ್ಲು, ಇದಕ್ಕಿಂತ ಇನ್ನೂ ಕಡಿಮೆ, ಇದಕ್ಕಿಂತ ಇನ್ನೂ ಕಡಿಮೆ ಮಾಡ್ತಾ ಬರ್ಬೇಕು ನಾವು ಎಕ್ಸಲೇಷನ್, ಎಸ್ಪೆಷಲಿ ಉಚ್ಛ್ವಾಸವನ್ನು. ಅಂತ ವ್ಯಕ್ತಿಗಳು ಅತಿ ವೇಗವಂತವಾಗಿ ಏನಾಗುತ್ತೆ, ಅವ್ರಿಗೆ
ಈ 8 ಸಿದ್ಧಿಗಳು ಬೇಗ ಬರುತ್ತೆ. ಅದಕ್ಕೆ ಸ್ವರ ವಿಜ್ಞಾನ ಅಂದರೆ ಅದು ತಮಾಷೆ ಅಲ್ಲ. ಅದು ಎಂಥ ಮಹಾವಿಜ್ಞಾನ ಅಂದರೆ ಆ ಸ್ವರದ ಬಗ್ಗೆ ಅರ್ಥ ಮಾಡ್ಕೊತ ಹೋದರೆ ಇನ್ನು ಈಗಾಗಲೇ ಅನೇಕ ಕ್ಲಾಸಸ್ ಕೊಟ್ಟಿದ್ವಿ, ಇನ್ನೂ ಹೆಚ್ಚು ಕ್ಲಾಸಸ್ ಕೊಡುವಂಥ ಅವಕಾಶನೂ ಇರ್ತದೆ ಇದರಲ್ಲಿ. ಎಷ್ಟು ಜ್ಞಾನ ತಿಳ್ಕೊಂಡಿದ್ರು ಅದು ಅದಕ್ಕೂ ಪರಿಮಿತಿ ಇಲ್ಲ, ಅಂತ ಅದ್ಭುತವಾದ ಜ್ಞಾನ ಇದು. ಅದಕ್ಕೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಅಷ್ಟಸಿದ್ಧಿಗಳು ಲಭ್ಯವಾಗಬೇಕಂದ್ರೆ ಸ್ವರ ವಿಜ್ಞಾನ ಶಾಸ್ತ್ರ ಒಂದು ಏನಿರುತ್ತೆ ಅಂದರೆ, ಅಫ್ಕೋರ್ಸ್ ಧ್ಯಾನ ಜ್ಞಾನ ಕಂಪಲ್ಸರಿ. ಜೊತೆಗೆ ಈ ಸ್ವರ ವಿಜ್ಞಾನ ಏನಿರುತ್ತೆ ಅಂದರೆ, ನಮ್ಮ ಉಚ್ಛ್ವಾಸ ಅನ್ನೋದು 8 ಬೆರಳಿಗಿಂತ ಇನ್ನೂ ಕಡಿಮೆಯಲ್ಲಿ ಮಾಡ್ಕೊತಾ ಇರ್ತಾರೋ, ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಾ ಹೋಗ್ತಾರೋ, ಅವ್ರಿಗೆ ಈ ಅಷ್ಟಸಿದ್ಧಿಗಳು ಲಭ್ಯವಾಗತ್ತೆ, ಅಷ್ಟಸಿದ್ಧಿಗಳು ಅವರು ವಶವಾಗತ್ತೆ ಅಂತ ಹೇಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ.